Audio Jungle. ನಮಸ್ಕಾರ ಸ್ನೇಹಿತರೆ. ಈಗ ಈ ವಿಡಿಯೋ ಮಾಡೋ ಕಾರಣ ಏನಂತಂದರೆ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಗ್ರಾಮ ಪಂಚಾಯಿತಿ ಚುನಾವಣೆಗಳು ಬರ್ತಾಯಿವೆ. ಅದಕ್ಕಾಗಿ ಎಲ್ಲ ಗ್ರಾಮದ ಒಟ್ಟಿನಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಜನರು ಜಾಗೃತರಾಗಬೇಕು ಅಂಥೇಳಿ ನನ್ನದೊಂದು ಮನವಿ. ಹೇಗಪ್ಪ ಅಂತಂದ್ರೆ, ನಾವು ಎಂಥವ್ರನ್ನ ಆಯ್ಕೆ ಮಾಡ್ತೀವಿ ಅಂತಂದ್ರೆ, ಗ್ರಾಮ ಪಂಚಾಯಿತಿಯಲ್ಲಿ ಎಂಥ ಸದಸ್ಯರನ್ನು ಆಯ್ಕೆ ಮಾಡ್ತೀವಿ ಅಂತಂದ್ರೆ, ಅವರಿಗೆ ಯಾವುದೇ ನಾಲೆಜೇ ಇರುವುದಿಲ್ಲ. ಪಂಚಾಯಿತಿಯಲ್ಲಿ ಯಾವ ಕೆಲಸ ಹೇಗಿರುತ್ತೆ, ಏನು ಮಾಡಬೇಕು, ಯಾವುದೇ ನಾಲೆಜ್ ಇರೋದಿಲ್ಲ. ಅನಕ್ಷರಸ್ಥರನ್ನ ಆಯ್ಕೆ ಮಾಡ್ತೀವಿ. ಮತ್ತು ಇನ್ನೊಂದು ಹೇಳ್ಬೇಕಂದ್ರೆ, ನಿಮ್ಗೆ ಈ ಹರ್ಕೊಂಡವ್ರು ಬಡ್ಡ್ಯಾಗ ಹೋಗ್ತಾರೆ ಅಂತ ಹೇಳಿ ನಮ್ಮ ಒಂದು ಆಡು ಭಾಷೆ ಇದೆ. ಅಂಥ ಜನರನ್ನು ಆಯ್ಕೆ ಮಾಡ್ತೀವಿ. ಒಬ್ಬ ಪಿ ಡಿ ಒ ಕೇಳೋ ಸಾಮರ್ಥ್ಯ ಇರೋದಿಲ್ಲ, ಯಾವುದೇ ಅಧಿಕಾರಿ ಜೊತೆ ಮಾತಾಡೋ ಸಾಮರ್ಥ್ಯ ಇರೋದಿಲ್ಲ. ಅಂಥವ್ರನ್ನ ಆಯ್ಕೆ ಮಾಡ್ತೀವಿ. ದಯಮಾಡಿ ಅದರ ಪ್ರತಿಫಲ ನಾವೇ ಅನುಭವಿಸ್ಬೇಕಾಗ್ತದೆ. ಈಗ ನೀವು ಎಲ್ಲಿ ನೋಡಿದರೂ ಗ್ರಾಮ ಪಂಚಾಯಿತಿಗಳಲ್ಲಿ ಭ್ರಷ್ಟಾಚಾರ ಯಾಕೆ ಆಗ್ತದಪ್ಪ ಅಂತಂದ್ರೆ, ಆ ಸದಸ್ಯರನ್ನ ಇದನ್ನೇ ಇರೋದಿಲ್ಲ, ನಾಲೆಜೇ ಇರೋದಿಲ್ಲ. ಒಬ್ಬ ಪಿ ಡಿ ಒ ಅಧಿಕಾರಿಗಳು ಒಬ್ಬ ಅಧ್ಯಕ್ಷ ಏನಾಗ್ತಾನೆ, ಒಂದು ಸ್ವಲ್ಪ ನಾಲೆಜ್ ಇದ್ದವ ಇರ್ತಾನೆ. ಆ ಪಿ ಡಿ ಒ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಭ್ರಷ್ಟಾಚಾರ ಮಾಡ್ತಾ ಇರ್ತಾನೆ. ಉಳಿದ ಸದಸ್ಯರಿಗೆ ಅದರ ಅರಿವೇ ಇರುವುದಿಲ್ಲ. ಹೀಗಾಗಿ ಭ್ರಷ್ಟಾಚಾರ ಆಗ್ತಾಯಿದೆ. ಅದಕ್ಕಾಗಿ ಇದನ್ನು ನಾವು ತಡೆಗಟ್ಟಬೇಕಪ್ಪ ಅಂತಂದ್ರೆ, ಜನ ಜಾಗೃತಿ ಆಗಬೇಕು. ಒಳ್ಳೆಯ ವ್ಯಕ್ತಿಯನ್ನು ಆಯ್ಕೆ ಮಾಡಬೇಕು. ನೀವು ಶ್ರೀಮಂತರು ಆಮೇಲೆ ಇನ್ನೊಬ್ಬರು ನೋಡಬೇಡಿ. ಒಬ್ಬ ಸಾಮಾನ್ಯ ಮನುಷ್ಯ ಇರ್ಬೋದು, ಬಡ ಕುಟುಂಬದಿಂದ ಇರ್ಬೋದು, ಸ್ವಲ್ಪ ಕಲಿತ ಜ್ಞಾನವಂತ ವಿದ್ಯಾವಂತ, ಅವ ಬಡ ಕುಟುಂಬದಿಂದ ಇರೋಲ್ಯಾಕ ಅಂಥ ವ್ಯಕ್ತಿಯನ್ನು ಆಯ್ಕೆ ಮಾಡಿ ತಮ್ಮ ವಾರ್ಡಿನ, ತಮ್ಮ ಊರಿನ ಅಭಿವೃದ್ಧಿ ಆಗುವುದರಲ್ಲಿ ಯಾವುದೇ ಸಂದೇಹ ಇರುವುದಿಲ್ಲ. ಒಬ್ಬ ಅನಕ್ಷರಸ್ಥರನ್ನು, ಶ್ರೀಮಂತರನ್ನು, ಇವ ನಮ್ಮ ದೊಡ್ಡ ಸಾಹುಕಾರ ಅದನಪ್ಪ ಅಂಥೇಳಿ ಅಂಥವ್ರನ್ನ ಆಯ್ಕೆ ಮಾಡೋದು ಒಂದು ಕೆಟ್ಟ ಪದ್ಧತಿಯನ್ನು ಬಿಡ್ರಿ. ಒಬ್ಬ ಒಳ್ಳೆಯ ವ್ಯಕ್ತಿಯನ್ನು ಆಯ್ಕೆ ಮಾಡಿರಿ. ನಿಮ್ಮ ಊರು ಸುಧಾರಣೆ ಮಾಡಿಕೊಳ್ರಿ. ಇದು ನಂದು ಒಂದು ಮನವಿ. ನೀವೇನೇ ತಿಳ್ಕೊಳ್ರಿ, ನೀವು ಪಶ್ಚಾತ್ತಾಪ ಪಡುವುದನ್ನು ಆಮೇಲೆ ಇದು ಮಾಡ್ಕೊಡ್ತೀರಿ. ಈಗ ನಮ್ಮ ಊರಲ್ಲಿ ನೋಡಿದ್ರೆ ನನಗೆ ಎಷ್ಟೋ ಜನ ಫೋನ್ ಮಾಡ್ತಾರೆ, ಅದಕ್ಕೆ ರೊಕ್ಕ ಕೇಳ್ತಾರೆ, ಇದಕ್ಕೆ ರೊಕ್ಕ ಕೇಳ್ತಾರೆ. ಆಮೇಲೆ ಎನ್ ಆರ್ ಇ ಜಿ ಒಳಗೆ ಕೆಲಸ ಮಾಡಿದ್ರೆ ಭ್ರಷ್ಟಾಚಾರ. ಆಮ್ಯಾಗ ಒಂದು ಕೃಷಿ ಹೊಂಡ ಹಾಕಿದ್ರೆ ಇಷ್ಟು ಪರ್ಸೆಂಟೇಜ್ ಕೇಳ್ತಾರೆ. ಯಾವುದೇ ಕೆಲಸ ಮಾಡಿರಿ ಇಷ್ಟು ಪರ್ಸೆಂಟೇಜ್ ಕೇಳ್ತಾರೆ. ಯಾಕೆ ಕೇಳ್ತಾರೆ? ನಿಮ್ಮ ಆಯ್ಕೆ ಸರಿಯಾಗಿಲ್ಲ, ಇದು ಅರ್ಥ ಮಾಡ್ಕೋಬೇಕು. ಅದಕ್ಕಾಗಿ ಈಗ ಇದು ಒಂದು ಸಂದರ್ಭ ಬಂದದ. ನೀವು ಗ್ರಾಮ ಪಂಚಾಯಿತಿ ಸದಸ್ಯರನ್ನು ಆಯ್ಕೆ ಮಾಡೋ ಈ ಸಂದರ್ಭದಲ್ಲಿ ಒಬ್ಬ ಒಳ್ಳೆಯ ವ್ಯಕ್ತಿಯನ್ನು ಆಯ್ಕೆ ಮಾಡಿರಿ. ಅದರ ಪ್ರತಿಫಲ ನಿಮಗೆ ಮುಂದೆ ಸಿಗುತ್ತೆ. ಯಾವುದೇ ಭ್ರಷ್ಟಾಚಾರ ಮಾಡದೇ ಇರುವಂಥ ವ್ಯಕ್ತಿಯನ್ನು, ಪ್ರತಿಯೊಂದರಲ್ಲಿ ಅವನಿಗೆ ನಾಲೆಜ್ ಇರಬೇಕು. ಪಂಚಾಯಿತಿಯಲ್ಲಿ ಹೋದರೆ ಒಬ್ಬ ಪಿ ಡಿ ಒನ ಜೊತೆನೇ ಮಾತಾಡ್ಬೇಕಾದ್ರೆ ಗ್ರಾಮ ಪಂಚಾಯತ್ ಸದಸ್ಯ ಅನಿಸ್ತಾನೆ. ಅವನಿಗೆ ಅದ್ರ ಬಗ್ಗೆ ಅರಿವೇ ಇರೋದಿಲ್ಲ, ನಾಲೆಜೇ ಇರೋದಿಲ್ಲ. ಅಂಥ ವ್ಯಕ್ತಿಗಳನ್ನು ನಾವು ಆಯ್ಕೆ ಮಾಡಿ ಕಳಿಸ್ತೀವಿ. ಇದು ನಮ್ಮ ತಪ್ಪಲ್ಲ. ಅದಕ್ಕೆ ಒಳ್ಳೆಯ ವ್ಯಕ್ತಿಗಳನ್ನು, ಸುಶಿಕ್ಷಿತರನ್ನು ಆಯ್ಕೆ ಮಾಡಿ ಕಳಿಸಿದರೆ ನಾಳೆ ಅವನು ಪ್ರಶ್ನೆ ಮಾಡ್ತಾನೆ. ಸರಿಯಾಗಿ ಗ್ರಾಮ ಸಭೆಗಳು ಮಾಡ್ತಾನೆ, ವಾರ್ಡ್ ಸಭೆಗಳು ಮಾಡ್ತಾರೆ. ಯಾವ ಫಲಾನುಭವಿಗಳಿಗೆ ಏನು ಬೇಕು ಅನ್ನೋದನ್ನು ಆ ವಾರ್ಡಿನ ಸದಸ್ಯ ತಿಳ್ಕೊಬೇಕಾಗ್ತದೆ. ಈಗ ಅನಕ್ಷರಸ್ಥ ಒಬ್ಬ ದೊಡ್ಡ ಸಾಹುಕಾರ ಅದಾನ ಅಂದ್ರೆ ಅವನಿಗೆ ಅದರ ಅರಿವೇ ಇರೋದಿಲ್ಲ. ಅಂಥವ್ರನ್ನ ಆಯ್ಕೆ ಮಾಡೋದು ಅದು ನಮ್ಮ ತಪ್ಪು.
ಅದಕ್ಕಾಗಿ ಇದೇ ಸಂದರ್ಭವನ್ನು ನಾವು ಇದರಲ್ಲಿಟ್ಕೊಂಡು ಈ ಸಲ ಬರುವ ಚುನಾವಣೆಯಲ್ಲಿ ಒಬ್ಬ ಸುಶಿಕ್ಷಿತರನ್ನು ಒಳ್ಳೆಯ ಕ್ಯಾಂಡಿಡೇಟನ್ನು ನಮ್ಮ ವಾರ್ಡಿನಿಂದ ಆಯ್ಕೆ ಮಾಡಿದರೆ ಅದು ನಮಗೆ ಒಳ್ಳೆಯದಾಗುತ್ತದೆ ಅಂತ ಹೇಳುತ್ತಾ ಈ ಸಂದರ್ಭದಲ್ಲಿ ಇನ್ನೊಂದು ಸಲ ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ ಒಳ್ಳೆಯ ಶಿಕ್ಷಣವಂತರನ್ನು ಸುಶಿಕ್ಷಿತರನ್ನು ಆಯ್ಕೆ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ. ನಮಸ್ಕಾರ.